ಸೊ ಹಾಯ್ ಹಲೋ ವೆಲ್ಕಮ್ ಟು ಹರ್ಷ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ತುಂಬ ದಿನ ಆಗಿತ್ತು ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡಿ. ಹರ್ಷ ಕನ್ನಡ ವ್ಲಾಗ್ಸಲ್ಲಿ ನನ್ನ ಪ್ರಪಂಚ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ನ ಹೊಸದು ಓಪನ್ ಮಾಡಿದ್ದೀನಿ. ಸೊ ಅದರಲ್ಲಿ ಏನಿದೆ, ಅದರಲ್ಲಿ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಹರ್ಷ ಕನ್ನಡ ವ್ಲಾಗ್ಸ್ ಏನಿದೆ, ಸೊ ಆ ಸಬ್ಸ್ಕ್ರೈಬರ್ಸ್ನ ನಾನು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಂಪಾದನೆ ಮಾಡಿದ್ದು ಆ ಸಬ್ಸ್ಕ್ರೈಬರ್ಸ್ನೆಲ್ಲ. ಸೊ ಹಾಗಾಗಿ ಆ ಸಬ್ಸ್ಕ್ರೈಬರ್ಸ್ಗೂ ಒಂದು ಏನಾದರೂ ಕಂಟೆಂಟ್ ಕೊಡಬೇಕು ಅಂತ ಅಂದ್ಕೊಂಡು, ಸೊ ಏನು ನಾನು ಮೀಶೋ ರಿವ್ಯೂಸ್ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಹರ್ಷ ಕನ್ನಡ ವ್ಲಾಗ್ಸಲ್ಲಿ ಬರುತ್ತೆ. ತುಂಬ ದಿನದಿಂದ ಯೋಚನೆ ಮಾಡಿ ಒಂದು ಡಿಸಿಷನ್ ತೊಗೊಳ್ಳೋಣ ಅಂತೇಳಿ ಫೈನಲಿ ಹರ್ಷ ಕನ್ನಡ ವ್ಲಾಗ್ಸಲ್ಲಿ ಮೀಶೋ ರಿವ್ಯೂಸ್ ವಿಡಿಯೋ ಬರುತ್ತೆ. ನನ್ನ ಪ್ರಪಂಚ ಯೂಟ್ಯೂಬ್ ಚಾನಲ್ ಏನಿದೆ, ಸೊ ಅದರಲ್ಲಿ ನನ್ನ ಡೈಲಿ ವ್ಲಾಗ್ಸ್ ರೊಟೀನ್ ಇರುತ್ತೆ. ಮತ್ತು ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ. 28,000 ಜನ ನನಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ನಿಜವಾಗ್ಲೂ ಖುಷಿ ವಿಷಯ ಇದು. ನನಗೆ ಹೆಂಗೆ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಸೊ ಬರೀ 3 ಮಂತ್ಸಲ್ಲಿ ನಾನು ಏನು ಇನ್ಸ್ಟಾಗ್ರಾಮ್ನ ಕಂಪ್ಲೀಟಾಗಿ ಯುಟಿಲೈಸ್ ಮಾಡಿಕೊಂಡೆ. ಹಾಗೆ ನನಗೆ ಸಪೋರ್ಟ್ ಕೊಟ್ರಿ, ನಂಗೆ ತುಂಬಾ ಖುಷಿ ಫ್ರೆಂಡ್ಸ್. ಇಷ್ಟು ನನ್ನ 2 ವರ್ಷ ಸೋಷಿಯಲ್ ಮೀಡಿಯಾ ಜರ್ನಿಲಿ ಸೊ ಈಗ ನನ್ನ ಕೈ ಹಿಡಿದಿದ್ದು ಇನ್ಸ್ಟಾಗ್ರಾಮ್. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡಿರೋ ಎಲ್ಲ ಫಾಲೋವರ್ಸ್ಗೂ ತುಂಬಾ ಥ್ಯಾಂಕ್ ಯು. ಸೊ ಇವತ್ತು ಏನು ತಂದಿದ್ದೀನಿ ಅಂತಂದರೆ 4-5 ಕುರ್ತಿ ಸೆಟ್ಟನ್ನು ತಂದಿದ್ದೀನಿ. ಸೊ ನಾನು ಆಲ್ಮೋಸ್ಟು ಟ್ರೆಡಿಷ್ನಲ್ ವೇರ್ನೇ ಸಜೆಸ್ಟ್ ಮಾಡ್ತೀನಿ, ಅಂದರೆ ಮೀನ್ಸ್ ತರಿಸ್ಕೋತೀನಿ. ಸೊ ಹಾಗಾಗಿ ಅವನ್ನೇ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಬನ್ನಿ ವೇರ್ ಮಾಡಿ ಕೂಡ ತೋರಿಸ್ತೀನಿ ಈ ವ್ಲಾಗಲ್ಲಿ. ಸೊ ಒಂದೊಂದೇ ರಿವ್ಯೂ ನೋಡೋಣ ಬನ್ನಿ, ಹೆಂಗಿದೆ ಏನು ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಒನ್ ಬಂದು ಇದು ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಇದೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ನೋಡ್ತಿರ್ಬೋದು ನೀವು ಇಲ್ಲಿ. ಇದು ನೋಡಿ, ಸ್ವಲ್ಪ ಅಂದರೆ ಟ್ರಾನ್ಸ್ಪರೆಂಟ್ ಇದ್ದರೆ ಈ ಸ್ವಲ್ಪ ಕಾಣುತ್ತೆ ಇದು ಟ್ರಾನ್ಸ್ಪರೆಂಟ್ ಇದೆಯಾ ಅಂತ ಹೇಳಿ. ಸೊ ಇದು ಸ್ವಲ್ಪನೂ ಕೂಡ ಟ್ರಾನ್ಸ್ಪರೆಂಟ್ ಇಲ್ಲ. ಇದು ಸಕ್ಕತ್ತಾಗಿದೆ, ಮಾತ್ರ ಮಸ್ಟ್ ಬೈ ಅಂತ ಹೇಳ್ತೀನಿ. ಯಾರಾದರೂ ಪರ್ಸ್ನಲಿ ನಾನು ಹೇಳಿದೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ನಾನು ತೀರಾ ಕಳಪೆ ಅಂತ ಬಟ್ಟೆಗಳನ್ನ ನನಗೆ ಸುಮಾರು ಬಂದಿದೆ. ಸೊ ಅದನ್ನು ನಾನು ರಿಟರ್ನ್ ಮಾಡಿಬಿಡ್ತೀನಿ. ನಾನು ಮತ್ತೆ ಅದನ್ನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಯಾಕೆಂತಂದರೆ ದುಡ್ಡಿನ ಬೆಲೆ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ನನಗೆ ಓಕೆ ಸ್ಯಾಟಿಸ್ಫ್ಯಾಕ್ಷನ್, ಆ ದುಡ್ಡಿಗೆ ಆ ಬಟ್ಟೆ ಓಕೆ ಅಂತ ಅನ್ಸಿದ್ರೆ ಮಾತ್ರ ನಾನು ರಿವ್ಯೂ ಕೊಡ್ತೀನಿ. ಇಲ್ಲ ಅಂತಂದರೆ ನಾನು ಅದನ್ನು ರಿಟರ್ನ್ ಹಾಕ್ಕೊಡ್ತೀನಿ, ಹಾಕ್ಕೊಳಕ್ಕೂ ಹೋಗೋದಿಲ್ಲ. ಸೊ ಕೆಲವೊಂದು ಜಿಮ್ ಸೆಟ್ಗಳನ್ನೆಲ್ಲ ಬುಕ್ ಮಾಡಿದ್ದೆ. ಸೊ ಅದು ಫುಲ್ಲು ಟೈಟು, ಸೊ ಆ ಥರ ನನಗೆ ಅನ್ಈಸಿ ಥರ ಫೀಲ್ ಆಯಿತು. ಸೊ ಹಾಗಾಗಿ ನಾನು ಅದನ್ನೆಲ್ಲ ವೀಡಿಯೋನು ಮಾಡಲಿಲ್ಲ. ಮತ್ತು ಇನ್ನೊಂದು 2 ವೆಸ್ಟರ್ನ್ ಡ್ರೆಸ್ಗಳನ್ನ ಕೂಡ ತರಿಸಿದ್ದೆ. ಮಾಮೂಲಿ ನಾನು ಯಾವುದೇ ವೆಸ್ಟರ್ನ್ ಡ್ರೆಸ್ ತರಿಸಿದ್ರು ಕೂಡ, ಮ್ಯಾಕ್ಸಿ ಗೌನ್ ತರಿಸಿದ್ರು ಕೂಡ ಅದಕ್ಕೆ ಲೆಗ್ಗಿನ್ ವೇರ್ ಮಾಡ್ತೀನಿ. ಸೊ ಹಾಗಾಗಿ ಟಾಪ್ ಟೈಪಲ್ಲಿ ನಾನು ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಅಂಥವನ್ನೂ ಕೂಡ ಕೆಲವೊಂದು ಫುಲ್ಲು ಟ್ರಾನ್ಸ್ಪರೆಂಟ್ ಇರೋದು, ಕ್ವಾಲಿಟಿ ಇಶ್ಯೂಸ್ ಇರೋದು ಅಂತನೆಲ್ಲ ನಾನು ವೀಡಿಯೋನೇ ಮಾಡೋಕ್ಕೆ ಹೋಗಿಲ್ಲ. ಸೊ ನೀವು ನನ್ನ ಚಾನಲ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟ್ ವೈಫ್ ಆಫ್ ಪುನೀತ್ ಅನ್ನೋ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಆರಾಮ್ಸೆ ಬೈ ಮಾಡ್ಬೋದು. ಯಾಕೆಂತಂದರೆ ನಾನು ಎಲ್ಲದನ್ನು ನೋಡಿ ಚೆಕ್ ಮಾಡಿ ಆದೇ ರಿವ್ಯೂ ಕೊಡ್ತೀನಿ. ಸೊ ಏನೋ ಬರುತ್ತೆ, ಏನೋ ವ್ಯೂಸ್ ಹೋಗುತ್ತೆ, ಏನೋ ಕಮೆಂಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಮಾಡೋದಿಲ್ಲ. ಸೊ ಆರಾಮ್ಸೆ ನೀವು ನನ್ನ ಅಕೌಂಟಲ್ಲಿ ಬೈ ಮಾಡ್ಬೋದು. ಸೊ ಇದ್ರ ಬಗ್ಗೆ ಹೇಳೋಣ. ಇದು ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇಲ್ಲಿ ಇದನ್ನು ಕೊಟ್ಟಿದ್ದಾರೆ, ಏನು ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಈ ಕಡೆನೂ ಕೂಡ ಬಾರ್ಡರ್ ಕೊಟ್ಟಿದ್ದಾರೆ, ಮತ್ತು ಟಾಪಲ್ಲಿ ಇಲ್ಲೂ ಕೂಡ ಬಾರ್ಡರ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನನಗೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಬೇಕಾದ್ರೆ ನಾನು ವಿಡಿಯೋ ಮುಂದೆ ಹಾಕ್ತೀನಲ್ಲ ವೇರ್ ಮಾಡಿರೋದು. ನೋಡಿ ಇಲ್ಲೊಂದು ಸ್ವಲ್ಪ ಓಲ್ಡ್ ಟೈಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಸಕ್ಕತ್ತಾಗಿ ಎಲಿಗೆಂಟ್ ಆಗಿ ಕಾಣುತ್ತೆ ಫ್ರೆಂಡ್ಸ್. ಮಾತ್ರ ಬಟ್ಟೆ ಮಾತ್ರ ನೀವು ನೋಡ್ತಿರ್ಬೋದು. ಸೌಂಡು ಏನು ಸಕ್ಕತ್ತಾಗಿದೆ ಅಂದರೆ ಸಕ್ಕತ್ ತಿಕ್ಕಾಗಿದೆ ಫ್ರೆಂಡ್ಸ್. 482 ಏನೋ ಸಮಥಿಂಗ್. ನಾನು ಇದನ್ನು ಬಿಲೋ 500 ಒಟ್ಟಿನಲ್ಲಿ. ಸೊ ಒಂದೊಂದು 10 ರೂಪಾಯಿ 20 ರೂಪಾಯಿ ವೇರಿಯೇಷನ್ ಆಗ್ಬೋದು ಅಷ್ಟೇ. ಸೊ 500 ರೂಪಾಯಿ ಅಂದ್ಕೊಳ್ಳಿ. 500 ರೂಪಾಯಿಗೆ ಈ ಫುಲ್ಲು ಕುರ್ತಿ ಸೆಟ್ ಬಂದಿದೆ. ಇದು ಬಂದು ಟಾಪು ಮತ್ತು ವೇಲ್ ನೋಡ್ಬೋದು ಎಷ್ಟು ಲೆಂತಿ ಆಗಿದೆ ಅಂದರೆ ವೇಲು ಸಖತ್. ವೇಲೆ ಹೈಲೈಟು ಫ್ರೆಂಡ್ಸ್. ನನ್ನ ಪ್ರಕಾರ ಇದು ವೇಲೆ ಹೈಲೈಟು. ಸಖತ್ತಾಗಿದೆ. 4 ಕಡೆ ಈ ಥರ ಬಾರ್ಡರ್ಗಳು ಕೊಟ್ಟಿದ್ದಾರೆ. ತುಂಬ ಉದ್ದ ಆಗಿದೆ ನೋಡಿ, ತುಂಬ ಉದ್ದ ಇದೆ. ನಾವೇನು ಬೈ ಮಾಡ್ತೀವಿ ದುಡ್ಡು ಕೊಟ್ಟು, ಸೊ ಅದೇ ಥರ ಇದೆ. ಸೊ ಆರಾಮ್ಸೆ ನೀವು ಬೈ ಮಾಡ್ಬೋದು. ಮತ್ತು ನೆಕ್ಸ್ಟು ಪ್ಯಾಂಟು ಅಷ್ಟೇ ಫ್ರೆಂಡ್ಸ್. ಸಕ್ಕತ್ತಾಗಿದೆ. ಬಟ್ಟೆ ಮಾತ್ರ ಹೇಳಂಗೆ ಇಲ್ಲ ಬಿಡಿ, ಅಷ್ಟು ಚೆನ್ನಾಗಿದೆ. ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಸೊ ಉದ್ದನೂ ಅಷ್ಟೇ, ಉದ್ದ ನೋಡಿ, ಉದ್ದನೂ ಇದೆ. ನನಗೆ ಇದು ತುಂಬ ಉದ್ದ ಆಗುತ್ತೆ, ಬಟ್ ನಾನು ಮೇಲ್ಗಡೆ ಇದು ಮಾಡ್ಕೋತೀನಿ. ಸೊ ಆರಾಮ್ಸೆ ಮಾಡ್ಬೋದು. ಮತ್ತು ಇನ್ನೊಂದು ಕೇಳ್ತಾ ಇರ್ತೀರಾ, ಯಾವ ಸೈಜ್ ಬುಕ್ ಮಾಡ್ಕೋತೀರಾ ಅಂತ ಹೇಳ್ಬಿಟ್ಟು. ನಾನು ಯಾವುದೇ ಬಟ್ಟೆ ಆಗಲಿ ಎಸ್ ಮಾಡ್ಕೋತೀನಿ. ಎಸ್ ಸ್ವಲ್ಪ
ಒಂದು ಅರ್ಧ ಇಂಚು ಲೂಸ್ ಆಗುತ್ತೆ ಅಷ್ಟೇ, ಬಿಟ್ಟರೆ ನನಗೆ ಪರ್ಫೆಕ್ಟ್ ಸೈಜು. ಎಕ್ಸಸೈಸ್ ಮಾಡ್ಕೋತಾ ಇದ್ದೆ ಮುಂಚೆ, ಬಟ್ ಅದು ಸ್ವಲ್ಪ ನನಗೆ ಯಾಕೋ ಟೈಟ್ ಅಂತ ಅನಿಸ್ತು. ಬಟ್ ಇವಾಗ ಡೆಲಿವರಿ ಆದಮೇಲೆ ಸ್ವಲ್ಪ ಹೊಟ್ಟೆ ಎಲ್ಲ ಬಂದಿರೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ನನಗೆ ಆ ಥರದ್ದೆಲ್ಲ ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಎಷ್ಟು ಮಾಡ್ಕೋತೀನಿ, ಸ್ವಲ್ಪ ಕಂಫರ್ಟಬಲ್ ಇರಲಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಪ್ರತಿಯೊಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಎರಡೂ ಕಡೆನೂ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು ಆರಾಮ್ಸೆ. ಸೊ ನನಗಂತೂ ಈ ಡ್ರೆಸ್ ಅಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಕ್ವಾಲಿಟಿ ಇದೆ, ವರ್ತ್ ಆಫ್ ಮನಿ, ನಾವು ಕೊಟ್ಟಿರೋಂಥ ದುಡ್ಡಿಗೆ ವರ್ತ್ ಇದೆ. ಸೊ ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಇದೇ ಕಲರ್ ಆಮೇಲೆ ತೋರಿಸ್ತೀನಿ ಅದನ್ನ. ನೆಕ್ಸ್ಟು ಮೋಸ್ಟ್ ಟ್ರೆಂಡಿಂಗಲ್ಲಿರುವಂತಹ ಸೆಟ್ ಫ್ರೆಂಡ್ಸ್, ಇದು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ. ಸೊ ಈ ಕಲರ್ ಅಂತೂ ಫುಲ್ಲು ಈಗಂತೂ ವೈರಲ್ ಆಗಿ, ಒಂದೊಂದು ಟೈಮಲ್ಲಿ ಈ ಕಲರ್ನೇ ಯಾರು ಚೂಸ್ ಮಾಡ್ತಿರಲಿಲ್ಲ, ಬಟ್ ಈಗ ಫುಲ್ಲು ಟ್ರೆಂಡಿಂಗಲ್ಲಿದೆ. ಇದು ಒಂಥರ ಕಾಟನ್ನಲ್ಲಿ ಸಾಫ್ಟ್ ಕಾಟನ್ ಫ್ರೆಂಡ್ಸ್, ಆದರೆ ತೀರಾ ಮುದ್ದೆ ಥರ ಮೈ ಗಂಟ್ಕೊಳೋ ಥರ ಇಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಆರಾಮ್ಸೆ ಬೈ ಮಾಡ್ಬೋದು. ಇದಕ್ಕೂ ನಾನು ಬಿಲೋ 500 ನಾನು ಹಾಕಿರೋದು. ಇದು ಪ್ಯಾಂಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್, ಹೊಲ್ಸಿರೋ ಥರ ಬಂದಿದೆ. ನೋಡಿ ಹೆಂಗೆ ಬಂದಿದೆ ಅಂತ, ತುಂಬ ಚೆನ್ನಾಗಿದೆ. ಸೊ ಫಸ್ಟೇ ಪ್ಯಾಂಟ್ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಲೆಂತ್ ಇದೆ ಅಂತ, ಆರಾಮ್ಸೆ ಬೈ ಮಾಡ್ಬೋದು ನನ್ನ ಪ್ರಕಾರ. ಮತ್ತು ಇದು ನೆಕ್ಸ್ಟ್ ಬಂದು ಟಾಪ್ ನೋಡಿ ಎಂಬ್ರಾಯ್ಡ್ರಿ, ನಾನು ಹತ್ರದಿಂದಲೂ ತೋರಿಸಿದ್ದೀನಿ ನೋಡಿ ವೇರ್ ಮಾಡಿದಾಗ. ಸೊ ನೋಡಿ ಎಂಬ್ರಾಯ್ಡ್ರಿ ಬಂದಿದೆ, ಆರಾಮ್ಸೆ ಬೈ ಮಾಡ್ಬೋದು. ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಸೂಪರ್. ನಾವು ಕೊಟ್ಟಿರೋ ಇದಕ್ಕೆ ಪ್ರೈಸಿಗೆ ಆರಾಮ್ಸೆ ಬೈ ಮಾಡ್ಬೋದು. ಸೊ ಓವರಾಲ್ ಬಾಡಿ ಈ ಥರ ಒಂದೊಂದು ಬುಟ್ಟ ಥರ ಡಿಸೈನ್ ಬಂದಿದೆ. ಸೊ ಆರಾಮ್ಸೆ ಬೈ ಮಾಡ್ಬೋದು. ವೇಲ್ ಅಂತೂ ನೆಕ್ಸ್ಟ್ ಲೆವೆಲ್ ಬಿಡಿ, ಪ್ಯಾಟ್ರನ್ ನೋಡಿ ಹೆಂಗಿದೆ. ಸೊ ವೇಲಿ ಈ ಥರ ಒಂದು ಸೈಡ್ ಹಾಕ್ಕೊಂಬಿಟ್ಟು ಸ್ವಲ್ಪ ದಪ್ಪ ಇಯರಿಂಗ್ಸ್ ಹಾಕ್ಕೊಂಡು ರೌಂಡ್ ಫೇಸ್ ಇದ್ದರು, ಒಂದು ಮಾಮೂಲಿ ಸರನೂ ಬೇಡ ಫ್ರೆಂಡ್ಸ್, ಒಂದು ಮಂಗಲ ಚೈನ್ ಒಂದಿದೆ, ಸಿಕ್ಕಾಪಟ್ಟೆ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಸಾಕು, ನಾನು ಸಿಂಪಲಾಗಿ ಜಾತ್ರೆ ಥರ ಇರೋದಕ್ಕಿಂತ ಸಿಂಪಲ್ಲಾಗಿ ಸ್ವಲ್ಪ ದಪ್ಪ ಓಲೆ ಹಾಕ್ಕೊಂಡು ಕತ್ತೆಗೆ ಏನು ಒಂದು ಸರ ಇದ್ದರೆ ಸಾಕು, ಮಾಂಗಲ್ಯ ಚೈನ್ ಇದ್ದರೆ ಅದೊಂದೇ ಸಾಕು, ಸಖತ್ತಾಗಿ ಕಾಣಿಸುತ್ತೆ. ತಾಳಿ ಸರ ಏನಿರುತ್ತೆ ನಮ್ಮದು, ಅದೊಂದೇ ಕರಿಮಣಿ ಆಗಲಿ ತಾಳಿ ಸರ ಆಗಲಿ ಯಾವ್ದಾದ್ರು ಆಗಲಿ, ಅದೊಂದ್ರ ಜೊತೆಗೆ ಅದನ್ನು ವೇರ್ ಮಾಡಿದ್ರೆ ನಿಜವಾಗ್ಲೂ ಅಲ್ಟಿಮೇಟ್ ಲುಕ್ ಅಂತ ಅನ್ಕೋತೀನಿ ನಾನಂತೂ. ನೋಡ್ತಾ ಇದ್ದೀರಲ್ಲ ಹೆಂಗೆ ಲುಕ್ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು, ನಿಜವಾಗ್ಲೂ ಒಂದು ಎಕ್ಸ್ಟ್ರಾ ಲುಕ್ ಅಂತಲೇ ಹೇಳ್ಬೋದು. ಈ ಕಲರ್ ಅಂತೂ ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ. ಇದಕ್ಕೆ ಸ್ವಲ್ಪ ದಪ್ಪ ಹೋಲೆ ಹಾಕ್ಬಿಟ್ಟು ಸಿಂಪಲಾಗಿ ಸರ ಹಾಕ್ಕೊಂಡ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗಂತೂ ಸಿಕ್ಕಾಬಟ್ಟೆ ಪರ್ಸ್ನಲಿ ಬಟ್ಟೆ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಫ್ರೆಂಡ್ಸ್. ತಿಕ್ಕಾಗಿದೆ ಬಟ್ಟೆ ಮಾತ್ರ, ಸ್ವಲ್ಪನೂ ಕೂಡ ಟ್ರಾನ್ಸ್ಪರೆಂಟ್ ಇಲ್ಲ, ತುಂಬ ಚೆನ್ನಾಗಿದೆ. ಆರಾಮ್ಸೆ ನೀವು ಕೂಡ ಬೈ ಮಾಡ್ಬೋದು. ಸೊ ಬೈ ಮಾಡಿ ಔಟ್ ಆಫ್ ಸ್ಟಾಕ್ ಹಾಕೋ ಮುಂಚೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದಂತೂ ಇದು 560 ಏನೋ ಫ್ರೆಂಡ್ಸ್, ಒಟ್ಟಿಗೆ 560 600 ಒಟ್ಟಿನಲ್ಲಿ ಬಿಲೋ 600 ಇದು. ಬಟ್ ಬಟ್ಟೆ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ನನಗೆ ಕೆಲವೊಬ್ರು ಪರ್ಸ್ನಲಿ ಬಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಾರೆ, ಅಕ್ಕ ಆನ್ಲೈನ್ ಶಾಪಿಂಗ್ ಓಕೆನಾ, ಮಾಡ್ಬೋದಾ, ನಮಗೆ ಯಾವುದು ಚೆನ್ನಾಗಿರೋದೇ ಬಂದಿರಲ್ಲ ಅಂತ. ಸ್ಟಾರ್ ರೇಟಿಂಗ್ ನೋಡಿಕೊಂಡು ಬಟ್ಟೆಯಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ಬೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಹೇಳಿದ್ನಲ್ಲ, ಚೆನ್ನಾಗಿದ್ರೆ ಮಾತ್ರ ರಿವ್ಯೂ ಮಾಡ್ತೀನಿ, ಇಲ್ಲಾಂದರೆ ರಿಟರ್ನ್ ಹಾಕ್ಕೊಡ್ತೀನಿ. ಬೇಕಾದ್ರೆ ಇನ್ನೂ ಒಂದು 2 ದಿನ ಲೇಟ್ ಆಗಲಿ, ಚೆನ್ನಾಗಿರೋದೇ ಮಾಡ್ತೀನಿ. ಸೊ ಹಾಗಾಗಿ ಇಲ್ಲಿ ನೋಡಿ ಸ್ಲೀವಲ್ಲಿ ಥ್ರೆಡ್ಡಿಂಗ್ ಕೊಟ್ಟಿದ್ದಾರೆ, ಮಧ್ಯ ಒಂದು ಮಿಂಚಿಂಗ್ದು ಬೀಡ್ಸ್ ಹಾಕಿದ್ದಾರೆ, ಚೆನ್ನಾಗಿದೆ. ಬಟ್ ನೋಡಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ, ಮಾತ್ರ ಸಿಂಪಲ್ ಆಗಿದ್ರು ಸೂಪರ್ ಕಾಣುತ್ತೆ. ಕಲರ್ ಒಂದು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಬಿಡಿ. ಓವರಾಲ್ ಬಾಡಿ ಈ ಥರ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಬರ್ತ್ಡೇ ನೈಟ್ ಹೊತ್ತು ಹಾಕೊಳ್ಳೋದಕ್ಕೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದು ಅಷ್ಟೇ ಫ್ರೆಂಡ್ಸ್, ಪ್ಯಾಂಟ್ ಕ್ವಾಲಿಟಿನೂ ಅಷ್ಟು ನೆಕ್ಸ್ಟ್ ಲೆವೆಲ್ ಬಿಡಿ. ನಾನು ಬಜೆಟ್ ನೋಡಿ ಬಟ್ಟೆ ನೋಡಿ ವೈಟ್ ಲಿಸ್ಟಿಗೆ ಹಾಕ್ಕೊಂಡು ಆಮೇಲೆ ತರಿಸೋದು ಫ್ರೆಂಡ್ಸ್, ನಾನು ಯಾವುದೂ ಹಂಗೆ ತರಿಸಲ್ಲ. ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಆರಾಮ್ಸೆ ನೀವು ಬೈ ಮಾಡ್ಬೋದು. ಸೊ ಪ್ಯಾಂಟು ವೇಲ್ ಅಂತೂ ಬೆಣ್ಣೆ ತೊಳೆ ಥರ ಇದೆ ಫ್ರೆಂಡ್ಸ್. ಇದು ನೋಡಿ ತುಂಬಾ ಚೆನ್ನಾಗಿದೆ. ಹಿಂಗೊಂದು ಲೇಸ್ ಕೊಟ್ಬಿಟ್ಟಿದ್ದಾರೆ. ಬಟ್
ಸಿಕ್ಕಾಬಟ್ಟೆ ನಾವು ಹೆಂಗೆ ಹಾಕೊಂಡ್ರೂ ಕೂರುತ್ತೆ. ಸಿಕ್ಕಾಬಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್, ಮಾತಿಲ್ಲ, ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗಿದೆ. ಮಾತ್ರ ತುಂಬಾ ಗ್ರ್ಯಾಂಡ್ ಲುಕ್ಕು, ಒಂಥರ ಏನು ಇದಕ್ಕೆ ಈ ದುಪ್ಪಟ್ಟ ಸಿಕ್ಕಾಬಟ್ಟೆ ಸೂಟ್ ಆಗುತ್ತೆ. ಸ್ವಲ್ಪ ಒಂಥರ ಸ್ವಲ್ಪ ಕಾಂಟ್ರಾಸ್ಟಲ್ಲಿ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಡಾರ್ಕ್ ಬ್ಲೂ ಥರ ಇದೆ, ಇದು ಒಂಥರ ಬ್ಲೂ ರಾಮ ಗ್ರೀನ್ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಕಲರ್ ಹೇಳಕ್ಕೆ ಬರಲ್ಲ, ಬಟ್ ಸೂಪರ್ ಆಗಿದೆ. ಈ ಬಟ್ಟೆ ಅಂತೂ ಜಾತ್ರೆಗಳಿಗೆ ಅಥವಾ ನಾವು ಬರ್ತ್ಡೇ ಫಂಕ್ಷನು, ಮದುವೆ ಫಂಕ್ಷನು ಯಾವುದಕ್ಕಾದ್ರೂ ಸೂಟ್ ಆಗುತ್ತೆ. ಅಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹೋಗಿ ಬೇಗ ಬೇಗ ಬೈ ಮಾಡಿ ಆಯಿತಾ. ನೆಕ್ಸ್ಟ್ ಬಂದು ಇದು, ಬಟ್ ಇದು ಡಿಸೈನ್ ಎಲ್ಲ ಓಕೆ ಫ್ರೆಂಡ್ಸ್, ಬಟ್ ಅಂದರೆ ನೀರಿಗೆ ಹಾಕಿದ್ಮೇಲೆ ತಿಕ್ಕಾಗುತ್ತೆ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ಕೆಲವೊಂದು ಬಟ್ಟೆಗಳನ್ನ ನಾನು ಪರ್ಸ್ನಲಿ ನಮ್ಮ ಮನೆಯವ್ರಿಗೆ ಕುರ್ತಾ ವೇರ್ ಮಾಡ್ತಾರೆ. ಅಂದರೆ ಕುರ್ತಾ ಥರ ಶರ್ಟ್ ಬರುತ್ತಲ್ಲ, ಕಾಲರು ಇಲ್ಲಿ ಮಾತ್ರ ಓಪನ್ ಇರುತ್ತೆ ಇಷ್ಟು ಮಾತ್ರ. ಸೊ ಆ ಥರ ಶರ್ಟ್ನೆಲ್ಲ ತಂದು ನಾನು ನೋಡಿದ್ದೀನಿ. ಅದೆಲ್ಲ ಹೆಂಗೆ ಅಂತಂದರೆ ನೀರಿಗೆ ಹಾಕಿದ್ಮೇಲೆ ಸ್ವಲ್ಪ ದಪ್ಪ ಬರುತ್ತೆ ಬಟ್ಟೆ. ಸೊ ಆ ಥರ ಬಟ್ಟೆ ಅಂತ ಫೀಲ್ ಆಯಿತು ನನಗೆ. ಬಟ್ ಇದು ಸ್ವಲ್ಪ ತೆಳುವಿದೆ, ಬಟ್ ಕಾಸ್ಟಿಗೆ ಇದಲ್ಲ ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ. ಬಟ್ ಡಿಸೈನ್ ಎಲ್ಲ ಓಕೆ, ಕ್ವಾಲಿಟಿನೂ ಓಕೆ, ಬಟ್ ಇವಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ನೋಡಿ ಟ್ರಾನ್ಸ್ಪರೆಂಟ್ ಕಾಣಿಸ್ತಾ ಇದೆ ಇದರಲ್ಲಿ. ಸೊ ಹಂಗಾಗಿ, ಬಟ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಸ್ಲೀವಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ, ಕೊಟ್ಟಿದ್ದಾರೆ. ಪ್ಯಾಂಟಲ್ಲೂ ಕೊಟ್ಟಿದ್ದಾರೆ. ಇಲ್ಲೊಂಥರ ಓಪನ್, ಇದೇ ಒಂಥರ ಲುಕ್, ಅಂದರೆ ಈ ಥ್ರೆಡ್ಗೆ ಕೀಳೋದು ಸುಮ್ಮನೆ ಅದು ಅಟ್ಯಾಚ್ಡ್ ಇದಾಕಿದ್ದಾರೆ ನೋಡಿ. ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ವೇರ್ ಮಾಡಿದಾಗ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬಟ್ ಬಟ್ಟೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಫ್ರೆಂಡ್ಸ್. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಹೆಂಗೆ ಅಂದರೆ ಕೊಟ್ಟಿರೋ ದುಡ್ಡಿಗೆ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಟ್ ನಾನು ಆ ಥರನೇ ಎಕ್ಸ್ಪೆಕ್ಟ್ ಮಾಡಿದ್ದು. ಸೊ ಅದು ಅಷ್ಟು ನನಗೆ ಅನ್ನಿಸ್ಲಿಲ್ಲ. ಬಟ್ ಈಗ ಇದೆಲ್ಲ ಲುಕ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಬಾಟಮಲ್ಲಿ ಕೆಳಗಡೆ ಕಾಲ ಹತ್ರ ಈ ಥರ ಇದನ್ನು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದ್ರದ್ದು ಏನೇನಾಯಿತು ಇದೆ. ಸೊ ಬೈ ಮಾಡ್ಬೋದು, ಬಟ್ ಕ್ವಾಲಿಟಿ ಸ್ವಲ್ಪ ಒಂದು 10% ಮೈನಸ್ ಅಷ್ಟೇ. ಬಟ್ ಚೆನ್ನಾಗಿದೆ ಬಟ್ಟೆ ಎಲ್ಲ. ನೀರಿಗೆ ಹಾಕಿದ್ಮೇಲೆ ದಪ್ಪ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಇದು ಬಂದು ನೆಕ್ಸ್ಟು ಇಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ವೇಲ್ ಅಂತೂ ನೆಕ್ಸ್ಟ್ ಲೆವೆಲು. ವೇಲ್ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ವೇಲೇ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಅನ್ಕೋತೀನಿ. ಬಟ್ ಇವಾಗ ಎಲ್ಲ ಕುರ್ತಿ ಸೆಟ್ಗೂ ಈ ಥರ ವೇಲ್ ಬರ್ತಿದೆ, ಒಂಥರ ಅದೇ ಹೈಲೈಟ್ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿದೆ. ಇನ್ನೊಂದು ತೋರಿಸ್ತೀನಿ ಫ್ರೆಂಡ್ಸ್. ಇದು ಲುಕ್ ವೈಸ್ ಅಂತೂ ನೋ ಕಾಂಪ್ರಮೈಸ್ ಫ್ರೆಂಡ್ಸ್. ಲುಕ್ ವೈಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸಿದೆ, ಬಟ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತು ಅಷ್ಟೇ. ಬಟ್ ನೀರಿಗೆ ಹಾಕಿದ್ಮೇಲೆ ಬಟ್ಟೆ ಇದಾಗ್ಬೋದಾ ಅಂತ ಅನಿಸುತ್ತೆ. ಕೆಲವೊಂದು ಬಟ್ಟೆಗಳನ್ನ ನಾನು ನೋಡಿದ್ದೀನಿ, ವಾಶ್ ಮಾಡಾದ್ಮೇಲೆ ಸ್ವಲ್ಪ ದಪ್ಪ ಆಗಿಬಿಡುತ್ತೆ ಬಟ್ಟೆ. ಸೊ ಆ ಥರನಾ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮ ಮನೆಯವ್ರ ಬಟ್ಟೆಗಳು ಕೆಲವೊಂದು ಇದೇ ಥರ ತಂದಿರ್ತೀನಿ, ಅದು ವಾಶ್ ಮಾಡಾದ್ಮೇಲೆ ಸ್ವಲ್ಪ ತಿಕ್ ಬರುತ್ತೆ. ಸೊ ನೋಡಿಕೊಂಡು ಬೈ ಮಾಡಿ. ಒಟ್ಟು ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಪ್ಯಾಟ್ರನು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ಸೊ ಬೈ ಮಾಡೋದಾದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಬೇಗ ಬೇಗ ಬೈ ಮಾಡ್ಕೊಳ್ಳಿ. ಸೊ ಈ ಸೆಟ್ ಬಂದು ಇದನ್ನು ನಾನು ತುಂಬ ದಿನದಿಂದ ತರ್ಸೋಣ ಅಂತ ಅನ್ಕೋತಾ ಇದ್ದೆ. ತರ್ಸೋಕ್ಕೆ ಆಗಿರಲಿಲ್ಲ. ಫೈನಲಿ ಇವಾಗ ತರಿಸಿದ್ದೀನಿ. ಏನಂತಂದರೆ ಈಗ ತುಂಬ ಜನ ವೇರ್ ಮಾಡ್ತಾಯಿದ್ರು. ಸೊ ನನಗೆ ಸಿಕ್ಕಾಬಟ್ಟೆ ಪರ್ಸೆಂಟ್ ಬ್ಯಾಕಲ್ಲೂ ಕೂಡ ಈ ಥರ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ವೈಟಲ್ಲಿ ಎಂಬ್ರಾಯ್ಡ್ರಿ ಮಾಡಿರೋದು. ಇದು ಒಂಥರ ಉಲ್ಲನ್ ಟ್ಯಾಗ್ ಬರುತ್ತಲ್ಲ, ಸೊ ಅದರಲ್ಲಿ ಮಾಡಿರೋದು. ಫುಲ್ಲಿ ಸ್ಲೀವು. ಇದು ಹಾಕ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಕಾಣುತ್ತೆ. ಬಟ್ ಬಟ್ಟೆ ನನಗೆ ಸ್ವಲ್ಪ ಇದನ್ನಿಸ್ತು ನೋಡಿ. ಸೊ ಒಂದು ಸ್ವಲ್ಪ ಅನ್ನಿಸ್ತು ಅಷ್ಟೇ. ಬಟ್ ಸೂಪರಾಗಿ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಲೆವೆಲ್ ಲುಕ್ಕು. ವಿ ಶೇಪ್ ಬರುತ್ತೆ ಇಲ್ಲಿ ನೋಡಿ, ಇಲ್ಲಿ ವಿ ಶೇಪ್ ಬರುತ್ತೆ. ಎಷ್ಟೇ ದಪ್ಪ ಇದ್ರೂ ಕೂಡ ಸಖತ್ತಾಗಿ ಕಾಣಿಸುತ್ತೆ. ಯಾಕೆಂದರೆ ಹೊಟ್ಟೆ ಕಾಣಲ್ಲ. ಇಲ್ಲಿಂದನೇ ಇಷ್ಟು ಮಾತ್ರ ಫಿಟ್ಟಿಂಗ್ ಇರುತ್ತೆ. ಯೋಗ್ ಪಾರ್ಟ್ ಏನಿದೆ ಅಷ್ಟು ಮಾತ್ರ ಫಿಟ್ಟಿಂಗ್ ಇರುತ್ತೆ. ಕೆಳಗಡೆ ಎಲ್ಲ ಫ್ರಿಲ್ಸ್ ಕೊಟ್ಟಿದ್ದಾರೆ. ಸೊ ಅಂಬ್ರೆಲಾ ಟೈಪು, ಬಟ್ ಸೈಡ್ ಓಪನ್. ಇದು ಈ ಥರ ಸೈಡ್ ಓಪನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಲುಕ್ ವೈಸ್ ಮಾತ್ರ 100% ಸಕ್ಕತ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು. ಬಟ್ ಬಟ್ಟೆ ಸ್ವಲ್ಪ ನನಗೆ ಯಾಕೋ ಓಕೆ ಅಂತ ಅನ್ನಿಸ್ತು. ಎಕ್ಸಲೆಂಟ್ ಅಲ್ಲ, ಓಕೆ ಅಂತ ಅನ್ನಿಸ್ತು. ಪರವಾಗಿಲ್ಲ. ಬಟ್ ನಾವು ಕೊಟ್ಟಿರೋ ದುಡ್ಡಿಗೆ ಓಕೆ. 519 ರೂಪಾಯಿ ಏನೋ ಪೇ ಮಾಡಿದ್ದೆ ನಾನು. ಇನ್ನೂ ಇವಾಗ ಕಡಿಮೆ ಆಗಿದೆ. ನಾನು ತೊಗೊಂಡೋಗಕ್ಕೆ ಇನ್ನು 519 ರೂಪಾಯಿ ಪೇ ಮಾಡಿದ್ದು. ಇವಾಗ ಇನ್ನೂ ಕಡಿಮೆ ಆಗಿದೆ. ಸೊ ನೋಡಿ ಬೈ ಮಾಡಿ. ಬಟ್ ಲುಕ್ ವೈಸ್ ಅಂತೂ ಅಲ್ಟಿಮೇಟ್ ಲುಕ್. ನಂಗೆ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಪರ್ಸ್ನಲಿ.
ಮತ್ತು ಪ್ಯಾಂಟು ಮಾಮೂಲಿ ಪ್ಯಾಂಟ್ ಅಷ್ಟೇ, ಇದಕ್ಕೇನು ದುಪ್ಪಟ್ಟ ಬಂದಿಲ್ಲ. ನಾನು ಆಲ್ಮೋಸ್ಟ್ ದುಪ್ಪಟ್ಟ ಇರೋ ಸೆಟ್ಸ್ನೇ ತರಿಸ್ತೀನಿ, ಯಾಕೆಂದರೆ ನನಗೆ ಊರಲ್ಲೆಲ್ಲ ವೇರ್ ಮಾಡೋಕ್ಕೆ ಅಥವಾ ನನಗೆ ಇಲ್ಲೂ ವೇರ್ ಮಾಡೋಕ್ಕೆ ನನಗೆ ಇಷ್ಟ. ಸೊ ಹಾಗಾಗಿ ವೇರ್ ಇರೋದೇ ತರಿಸ್ತೀನಿ ಜಾಸ್ತಿ. ಪ್ಯಾಂಟು ಕೂಡ ಈ ಥರ ಬಂದಿದೆ, ಇದು ತುಂಬ ಉದ್ದ ಬಂದಿದೆ ಫ್ರೆಂಡ್ಸ್. ನನಗೆ ಎಲ್ಲದೂ ಉದ್ದ ಬರುತ್ತೆ, ಬಟ್ ನಾನು ಮೇಲ್ಗಡೆ ಮಡಿಸ್ಕೊತೀನಿ ಅಷ್ಟೇ. ಬಟ್ ನನಗೆ ಈಗ ಕರೆಕ್ಟ್ ಸೈಜ್ ಸಿಗ್ತಾ ಇರೋದು ಈಗ, ಅವಾಗೆಲ್ಲ ಸಿಗ್ತಾನೆ ಇರಲಿಲ್ಲ, ಲೂಸು ಟೈಟು ಈ ಥರ ಸಿಗೋದು. ಯಾಕೆಂದರೆ ನಾನು ಸ್ಟಾರ್ಟಿಂಗಿಂದ ನಾನು ಡಿಗ್ರಿ ಹೋಗೋವರೆಗೂ XS ನನ್ನ ಸೈಜು. ಈಗ ಸ್ವಲ್ಪ S ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬೆಂಗಳೂರಿಗೆ ಬಂದು ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ. ಇಲ್ಲಿ ಏನಿದೆ ಬಟ್ಟೆಗಳನ್ನ ಆರಾಮ್ಸೆ ಬೈ ಮಾಡ್ಬೋದು. ನಾನು ವೇರ್ ಮಾಡಿ ಕೂಡ ನಿಮಗೆ ತೋರಿಸಿದ್ದೀನಿ. ಸೊ ಇಷ್ಟ ಆದರೆ ಬೈ ಮಾಡಿ, ಲಿಂಕನ್ನು ಒಂದೊಂದೇ ಕೊಟ್ಟಿರ್ತೀನಿ. ಸೊ ಡೆಫಿನೆಟ್ಲಿ ಬೈ ಮಾಡಿ. ಸೊ ನೆಕ್ಸ್ಟು ಶಾಪಿಂಗ್ ಆಲ್ನೊಂದಿಗೆ ಮತ್ತು ಶಾಪಿಂಗ್ ಬಟ್ಟೆಗಳೊಂದಿಗೆ ಅಥವಾ ಬೇರೆ ಏನಾದ್ರು ಥಿಂಗ್ಸ್ ಆಗ್ಬೋದು, ನನ್ನ ಚಾನಲಲ್ಲಿ ಇನ್ನು ಶಾಪಿಂಗ್ ಆಲೇ ಬಂದಿರುತ್ತೆ, ಎಲ್ಲದೂ ರಿವ್ಯೂಸ್ ಬರುತ್ತೆ ಇನ್ಮೇಲೆ. ಸೊ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಖಂಡಿತ ಬೈ ಮಾಡಿ, ನನ್ನ ಮೇಲೆ ಗ್ಯಾರಂಟಿ ಇದೆ. ಏಕೆಂದರೆ ನನ್ನ ಬಟ್ಟೆ ನಾನು ಇದ್ದಿದ್ದೇ ಹೇಳ್ತಾ ಇದ್ದೀನಿ. ಏಕೆಂದರೆ ನಮಗೆ ಗೊತ್ತು 50 ಪೈಸೆ ದುಡಿಯೋಕ್ಕೂ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತು. ನಾನು ಝೀರೋಯಿಂದನೇ ಬಂದಿರೋದು, ಈಗಲೂ ಝೀರೋನೇ. ಸೊ ಹಾಗಾಗಿ ನನಗೆ ದುಡ್ಡಿಗೆ ಸಖತ್ತು ಬೆಲೆ ಕೊಡ್ತೀನಿ ನಾನು. ಯಾಕೆಂದರೆ ಸಂಬಂಧಿಕರು ಬಿಟ್ಟೋದ್ರು ದುಡ್ಡು ಇದ್ದರೆ ಸಂಬಂಧಿಕರು ತಾನಾಗೆ ಬರ್ತಾರೆ ಅನ್ನೋ ಮೆಂಟಾಲಿಟಿ ನಂದು. ಸೊ ಎಲ್ಲರೂ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವ ಸಂಬಂಧ ಆಗಲಿ ಏನೇ ಆಗಲಿ. ಸೊ ಫಸ್ಟು ನಾವು ಚೆನ್ನಾಗಿರಬೇಕು. ಸೊ ಹಾಗಾಗಿ ಆರಾಮ್ಸೆ ಬೈ ಮಾಡಿ. ಸೊ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟು ವೈಫ್ ಆಫ್ ಪುನೀತ್ ಅಂತ ಇದೆ, ಮತ್ತು ಇನ್ನು ಯೂಟ್ಯೂಬ್ ಚಾನಲ್ಲು ನನ್ನ ಪ್ರಪಂಚ ಅಂತ ಇದೆ. ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮು, ಮತ್ತು ಇನ್ನೊಂದು ಹೊಸ ಚಾನಲ್ಲು ಹಾಕಿರ್ತೀನಿ. ಸೊ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಆರಾಮ್ಸೆ ಬೈ ಮಾಡ್ಬೋದು. ಸೊ ಸಿಗ್ತೀನಿ ಮುಂದಿನ ಶಾಪಿಂಗ್ ಹಾಲೊಂದಿಗೆ. ಓಕೆ, ಬಾಯ್. ಸೊ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟು ವೈಫ್ ಆಫ್ ಪುನೀತ್ ಅಂತ ಇದೆ. ಹಾಗೆ ನನ್ನ ಡೈಲಿ ವ್ಲಾಗ್ ಯೂಟ್ಯೂಬ್ ಚಾನಲ್ ನೇಮು ನನ್ನ ಪ್ರಪಂಚ ಅಂತ ಇದೆ. ಸೊ ಇದಕ್ಕೂ ಸಪೋರ್ಟ್ ಮಾಡಿ, ಅವೆಲ್ಲಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್. ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ.